ಆತ್ಮೀಯರೇ, ಎಲ್ರಿಗೂ ನಮಸ್ಕಾರ. ನಮ್ಮ ಈ ದ ಪ್ರಭು ಶೋ ವಾಹಿನಿಯ ಬ್ಯಾಂಗ್ಳೂರ್ ಟು ಬ್ರಾಮ್ಲಿ ಅನ್ನೋ ಮಾಲಿಕೆನಲ್ಲಿ ಈಗಾಗಲೇ ಇಂಗ್ಲೆಂಡಿನ ಅನೇಕ ಪ್ರೇಕ್ಷಣೀಯ ಸ್ಥಳಗಳ ವಿಡಿಯೋಗಳನ್ನು ನಿಮಗಾಗಿ ನಾವು ಸಾದರಪಡಿಸಿದ್ದೇವೆ. ಇನ್ನು ಮುಂದೆಯೂ ಕೂಡ ಇಂಗ್ಲೆಂಡ್, ಯುರೋಪ್, ಕಾಂಬೋಡಿಯಾ, ಶ್ರೀಲಂಕಾ, ಭಾರತ ಈ ಎಲ್ಲ ದೇಶಗಳ ಅನೇಕ ಪ್ರೇಕ್ಷಣೀಯ ಸ್ಥಳಗಳನ್ನು ನಮ್ಮ ವಿಡಿಯೋಗಳ ಮೂಲಕ ನಿಮಗೆ ಪರಿಚಯಿಸುವಂತಹ ಕೆಲಸವನ್ನು ನಾವು ಮಾಡ್ತೇವೆ. ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೆಲ್ಲರಿಗೂ ಸುಪರಿಚಿತವಾಗಿರುವಂತಹ ಮೈಸೂರು ಅರಮನೆಯ ದೀಪಾಲಂಕಾರದ ವ್ಯವಸ್ಥೆ ಅದು ಹೇಗಿರುತ್ತೆ ಇದನ್ನು ನಿಮಗೆ ತೋರಿಸುವಂತಹ ಒಂದು ಚಿಕ್ಕ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಸಾಧಾರಣವಾಗಿ ಎಲ್ಲರೂ ಮೈಸೂರಿಗೆ ಹೋಗಿರ್ತೀರಿ ಮತ್ತು ಅಲ್ಲಿ ಅರಮನೆಯ ಆವರಣದಲ್ಲಿ ದೀಪಾಲಂಕಾರದ ವ್ಯವಸ್ಥೆ ಹೇಗಿರುತ್ತೆ ಅನ್ನೋದನ್ನು ನೋಡಿ ಸಂತೋಷಪಟ್ಟಿರ್ತೀರಿ. ಆದರೆ ಇದು ಒಂದು ರೀತಿಯಲ್ಲಿ ನಿತ್ಯ ನೂತನ ಅಂತಾರಲ್ಲ, ಹಾಗೆ ಎಷ್ಟು ಸಲ ನೋಡಿದ್ರೂ ಮತ್ತೆ ಮತ್ತೆ ಅದನ್ನು ನೋಡಬೇಕು ಅಂತ ಅನಿಸುತ್ತೆ. ನಾವು ಮೈಸೂರಿಗೆ ಹೋದಾಗಲೆಲ್ಲ ಕಡ್ಡಾಯವಾಗಿ ಏನಾದರೂ ದೀಪಾಲಂಕಾರದ ವ್ಯವಸ್ಥೆ ಇದ್ದರೆ ಅರಮನೆಯಲ್ಲಿ ತಪ್ಪದೆ ಹೋಗಿ ನೋಡಿಕೊಂಡು ಬರ್ತೇವೆ. ಈ ಸಂಚಿಕೆಯಲ್ಲಿ ದಸರೆಯ ನಂತರ ಮೈಸೂರಿನ ಅರಮನೆಯಲ್ಲಿ ಆದ ದೀಪಾಲಂಕಾರದ ವ್ಯವಸ್ಥೆ ಅದರ ದೃಶ್ಯ ಭಾಗಗಳನ್ನು ನಿಮಗೋಸ್ಕರ ಸಾದರಪಡಿಸ್ತಾ ಇದ್ದೇನೆ. ಇದುವರೆಗೆ ನಮ್ಮ ವಾಹಿನಿಗೆ ನೀವು ಸಬ್ಸ್ಕ್ರೈಬ್ ಆಗದೇ ಹೋಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ವಿಡಿಯೋಗಳನ್ನು ನೋಡಿ ಮೆಚ್ಚಿ ನಿಮ್ಮ ಗೆಳೆಯರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಬೆಂಬಲವೇ ನಮಗೆ ಬೆನ್ನೆಲುಬು. ಇವತ್ತಿನ ಈ ಸಂಚಿಕೆಯಲ್ಲಿ ಮೈಸೂರಿನ ಅರಮನೆಯ ದೀಪಾಲಂಕಾರದ ವ್ಯವಸ್ಥೆಯನ್ನು ನೋಡೋಣ. ಮೈಸೂರು ಟಾಂಗಾದಲ್ಲಿ ಊರು ಸುತ್ತೋದೇ ಒಂದು ವಿಶಿಷ್ಟವಾದಂಥ ಅನುಭವ. ಅರಮನೆ ಬಳಿ ಸಂಜೆ ವೇಳೆ ಸಾಕಷ್ಟು ಟಾಂಗಾಗಳು ನಿಮ್ಮನ್ನು ಅರಮನೆಯ ವಿಶಾಲ ಹೊರ ಆವರಣದಲ್ಲಿ ಸುತ್ತು ಹೊಡೆಸೋದಕ್ಕೆ ಸನ್ನದ್ಧವಾಗಿ ನಿಂತಿರುತ್ತವೆ. ಈ ಟಾಂಗಾದಲ್ಲಿ ಒಂದಷ್ಟು ಹೊತ್ತು ಪ್ರಯಾಣಿಸಿ ಝಗಮಗಿಸೋ ದೀಪಗಳಿಂದ ಕಂಗೊಳಿಸೋ ಅರಮನೆಯನ್ನು ಕಣ್ತುಂಬಿಕೊಳ್ಳೋದು ನಿಜಕ್ಕೂ ಅಪೂರ್ವವಾದಂಥ ಅನುಭವ. ಅರಮನೆ ಆವರಣದಲ್ಲಿ ಭುವನೇಶ್ವರಿ ದೇವಸ್ಥಾನ, ಪ್ರಸನ್ನ ಕೃಷ್ಣಸ್ವಾಮಿ ದೇಗುಲ, ವೆಂಕಟರಮಣ ಸ್ವಾಮಿ ಗುಡಿ, ಸೋಮೇಶ್ವರ ದೇವಾಲಯ ಹಾಗೂ ಗಾಯತ್ರಿ ದೇಗುಲಗಳಿವೆ. ಅರಮನೆಯ ಪ್ರವೇಶ ದ್ವಾರದ ಬಳಿಯೇ ಗಣಪ ಹನುಮರ ದರ್ಶನವೂ ಆಗುತ್ತೆ.
ಅರಮನೆಯ ಸುವಿಶಾಲ ಪ್ರಾಂಗಣದಲ್ಲಿ ಅದ್ಭುತ ದೀಪಾಲಂಕಾರದಿಂದ ಕಂಗೊಳಿಸುವ ಅರಮನೆಯನ್ನ ವೀಕ್ಷಿಸಿ ಸಂಭ್ರಮಿಸುವುದಕ್ಕೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ದೇಶ ವಿದೇಶಗಳಿಂದ ಪ್ರವಾಸಿಗರು ಆಗಮಿಸುತ್ತಾರೆ. ನೋಡಿದಷ್ಟೂ ನೋಡಬೇಕು ಅನ್ನಿಸುವಂಥ, ಮನಸ್ಸನ್ನು ಅರಳಿಸುವ, ಮುದಗೊಳಿಸುವ ಮೋಹಕ ನೋಟ ನಮ್ಮ ಮೈಸೂರು ಅರಮನೆಯದು. ಅರಮನೆಯ ವಾದ್ಯಗೋಷ್ಠಿಯ ಕಲಾವಿದರು 10-15 ನಿಮಿಷಗಳ ಅಂತರದಲ್ಲಿ ವಾದ್ಯಗಳನ್ನು ಆಕರ್ಷಕವಾಗಿ ನುಡಿಸ್ತಾ ನೆರೆದಿರೋ ಜನಸ್ತೋಮವನ್ನು ರಂಜಿಸುತ್ತಾರೆ. ನಿಜಕ್ಕೂ ಸ್ವಚ್ಛ ಸುಂದರ ಉದ್ಯಾನ ನಗರಿ ಅಂತಂದ್ರೆ ಮೈಸೂರು. ವೈಭವೋಪೇತ ಭವ್ಯ ಸುಂದರ ಅರಮನೆ ಅಂತಂದ್ರೆ ನಮ್ಮ ಹೆಮ್ಮೆಯ ಮೈಸೂರು ಅರಮನೆ.